ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಆರೋಪಿಸಿ ನಿರಂತರವಾಗಿ ಸುಳ್ಳು ಆರೋಪ ಮಾಡ್ತಾ ಇರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಧರ್ಮಸ್ಥಳದ ಭಕ್ತ ಅಭಿಮಾನಿಗಳು ವೇದಿಕೆಯ ವತಿಯಿಂದ ಬೀದರ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಅನಾಮಿಕ ವ್ಯಕ್ತಿಯನ್ನ ಬಳಸಿಕೊಂಡು ಗಿರೀಶ್ ಮಠಣದವರು, ಮಹೇಶ್ ತಿಮ್ಮಾರೂಡಿ, ಜಯಂತ್ ಟಿ ಹಾಗೂ ಸಮೀರ್ ಸೇರಿ ಹಲವು ಧರ್ಮಸ್ಥಳ ಕ್ಷೇತ್ರಗಳನ್ನ ಮಂಜುನಾಥನ ದೇವಾಲಯವನ್ನ ಪಾವಿತ್ರತೆಯನ್ನ ಕಳೀತಾ ಇದ್ದಾರೆ ಅನ್ನುವಂತಹ ಕಳಂಕವನ್ನ ಎತ್ತು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು. ಒಳಸಂಚು ರೂಪಿಸಿರುವವರ ವಿರುದ್ಧ ಎಸ್ಐಟಿ ತನಿಖೆ ನಡೆಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದು. ಪ್ರತಿಭಟನೆಯಲ್ಲಿ ಬಾಬು ವಾಕು, ವಿರೂಪಾಕ್ಷ ಗಾದಗಿ ಅವರು ಹಾಗೂ ಇನ್ನು ಹಲವರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಧರ್ಮಸ್ಥಳ ವಿರೋಧಿಗಳಿಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಧರ್ಮದ್ರೋಹಿಗಳಿಗೆ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಧರ್ಮದ್ರೋಹಿಗಳಿಗೆ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಧರ್ಮದ್ರೋಹಿಗಳಿಗೆ, ಧರ್ಮದ್ರೋಹಿಗಳಿಗೆ, ಹಿಂದೂ ವಿರೋಧಿ ಮನಸ್ಥಿತಿಗೆ, ಹಿಂದೂ ವಿರೋಧಿ ಮನಸ್ಥಿತಿಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕಾರ್ಯಗಳು, ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ನಮ್ಮ ಹಿಂದೂ ಧರ್ಮ ಉಳಿಸ್ಲಿಕ್ಕೆ ಇಷ್ಟು ಜನ ಬಂದಿರಿ. ಇದು ಬೆಳಗಿದ್ದು 25% ಅಂತ ನಮ್ ಗೌತಮರು ಹೇಳ್ಯಾರ. ಆದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ. ಅವ್ರಿಗೆ ವಿನಾಶಕಾಲ ಬಂದದ, ಅವ್ರಿಗೆ ಏನಂತಾರ ಕಡಿಕಾಲ ಬಂದದಾಗ ಅವ್ರು ನಮಗ ಇದು ಮಾಡ್ತಾ ಇದ್ದಾರ. ಅವರಿಗೆ ಯಾವಾಗ್ಲೇ ಆಗ್ಲಿ ಯಾವ್ದೇ ಆಗ್ಲಿ ದೀಪ ಆರಂಭದ ಬೆಳಕು ಜಾಸ್ತಿ ಬರ್ತದಂತ, ಹಂಗಾದ್ರು ದೀಪ ಆರ್ಲಿಕ್ಕೆ ಬಂದಾಗ ನಾವು ಎಲ್ಲರೂ ಸಹಕಾರ ಕೊಡ್ಬೇಕು. ನಮ್ ವೀರೇಂದ್ರ ಹೆಗಡೆ ಅವರು ನಿಮ್ಮೆಲ್ಲರ ಕುಟುಂಬಕ್ಕೆ ಇದು ಮಾಡ್ಯಾರ, ಏನ್ ಮಾಡ್ಯಾರ, ನಿಮ್ ಆಶ್ರಯ ಮಾಡ್ಯಾರ. ನಿಮಗೆ ಕಾರಣ ನಿಂದಿರ್ಲಿಕ್ಕೆ ಯಾವ ಗಂಡಸರಿಗೆ ನಾವು ಏನು ಹಳೆಕಿಲ್ಲ. ನಾವು ಎಲ್ಲರೂ ಲೇಡೀಸ್ ಫಸ್ಟ್ ಅನ್ನೋದ್ಲೆ ಹೇಳ್ಯಾರ. ಆ ಪ್ರಕಾರ ನೀವು ಎಲ್ಲರೂ ಮಾಡಿದ್ರಿ. ಹಿಂಗೆ ಇವ್ರು ನ್ಯಾಯ ಕೊಟ್ಟರೆ ಸರಿ, ಇಲ್ಲಾದ್ರೆ ಮುಂದಿನ ದಿನದಲ್ಲಿ ಇದಕ್ಕಾಗಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಾವು ಅವರಿಗೆ ಪಾಠ ತೋರಿಸ್ತೀವಿ. ಒತ್ತಾಯ ಇದೆ, ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕಾರ ಮಾಡಬೇಕು. ಅವ್ರ ಕಚೇರಿ मुस्लिम लीग है, सभी को लेके चल रहे हैं. ये अभी कुछ भी नहीं है. जो उनके बारे में अगर कुछ करेंगे तो इससे तैयार रहेंगे. ये 50% ज्यादा भी नहीं है. ये पब्लिक इतनी पब्लिक है, कोई धर्मशाला में नहीं है, बिल्कुल नहीं है. हर एक चीज से क्यों बने तो अच्छा कर रहे ना, इसके बच्चे पढ़ाई पढ़ रहे, सब कर रहे, तो उनको तकलीफ हो रहा, वो अभी मांगना. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.